ನಾನು ಎಲ್ಲರಿಗಿಂತಲೂ ಕೆಳಗಿದ್ದೀನಿ ಅಂತ ಯಾವತ್ತೂ ದುಃಖಿಸಬಾರದು, ಚಿಂತೆ ಮಾಡಿ ಕೊರಗಬಾರದು. ಅತ್ಯಂತ ಬೆಲೆ ಬಾಳುವಂಥ ವಸ್ತು ಕೂಡ ಭೂಮಿಯ ಆಳದಲ್ಲೇ ಸಿಗುತ್ತದೆ ಎನ್ನುವುದನ್ನು ನೀವು ಮರೆಯಬಾರದು. ಹೊಗಳಿಕೆ ಮತ್ತು ತೆಗಳಿಕೆ ಇವೆರಡರನ್ನೂ ಸ್ವೀಕರಿಸುವುದನ್ನು ಮೊದಲು ಕಲಿತುಕೊಳ್ಳಿ. ಯಾಕೆಂದರೆ ಹೂವು ಅರಳಬೇಕು ಅಂದರೆ ಸುಡುವ ಬಿಸಿಲು ಮತ್ತು ತಣಿಸುವ ಮಳೆ ಇವೆರಡರನ್ನೂ ಸ್ವೀಕರಿಸಲೇಬೇಕು. ಬಹುತೇಕ ಸಂಬಂಧಗಳು ಹಾಳಾಗುವುದು ಹೊಡೆದಾಟದಿಂದಲ್ಲ, ನಮ್ಮ ಬೆನ್ನ ಹಿಂದೆ ಮಾತನಾಡುವುದರಿಂದ. ನೀವು ಮನುಷ್ಯರಾಗಿ ಹುಟ್ಟಿ ಬಂದಿದ್ದೀರಾ ಅಂದ ಮೇಲೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವ ಜನ ಇದ್ದೇ ಇರುತ್ತಾರೆ. ಪಾಠವನ್ನು ಕಲಿಸಿ ಪರೀಕ್ಷೆಯನ್ನ ಇಡುವುದು ವಿದ್ಯೆ, ಪರೀಕ್ಷೆಯನ್ನ ಇಟ್ಟು ಪಾಠವನ್ನ ಕಲಿಸುವುದು ಈ ಜೀವನ. ಈ ಜೀವನದಲ್ಲಿ ನೀವು ಪ್ರತಿನಿತ್ಯವೂ ಕಲಿಯುತ್ತಾ ಹೋಗಬೇಕು, ಎಲ್ಲವನ್ನೂ ಗಮನಿಸಬೇಕು. ಆದರೆ ನಮಗೇನು ಗೊತ್ತೇ ಇಲ್ಲದ ಹಾಗೆ ಇರಬೇಕು. ನಾವು ಕೆಲಸ ಮತ್ತು ದೇವರು ಇವರಿಬ್ಬರನ್ನು ಪ್ರೀತಿಸಬೇಕು. ಏಕೆಂದರೆ ಈ ಇಬ್ಬರೂ ನಮಗೆ ಯಾವತ್ತೂ ಮೋಸ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅತಿಯಾದ ದ್ವೇಷವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಯಾಕಂದರೆ ದ್ವೇಷ ತುಂಬಿದ ಮನಸ್ಸಿನಲ್ಲಿ ಯಾವತ್ತೂ ಆ ದೇವರು ವಾಸಿಸುವುದಿಲ್ಲ. ದೇವರ ವಿಗ್ರಹದ ಮುಂದೆ ನಿಂತು ಯಾವತ್ತೂ ನನಗೆ ಕಷ್ಟಗಳು ಬಾರದೇ ಇರುವಂತೆ ಮಾಡು ಅಂತ ಬೇಡಿಕೊಂಡಾಗ ಅದಕ್ಕೆ ದೇವರ ಮೂರ್ತಿಯು ನಗುತ್ತಾ ಹೀಗೆ ಹೇಳಿತು, ನಾನು ಒಂದು ವೇಳೆ ಉಳಿಯ ಪೆಟ್ಟನ್ನು ತಿನ್ನದೇ ಹೋಗಿದ್ದರೆ ನೀನು ಇವತ್ತು ನನಗೆ ಕೈಯನ್ನೆತ್ತಿ ಮುಗಿಯುತ್ತಿರಲಿಲ್ಲ. ಕಷ್ಟ ಸುಖಗಳೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನಮಗೆ ಬಂದಂತಹ ಸುಖಗಳನ್ನು ಸವಿದು ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ನಿಲ್ಲುವುದೇ ಜೀವನ. ಹಾಗಾಗಿ ದೇವರಲ್ಲಿ ಕಷ್ಟಗಳನ್ನು ಕೊಡಬೇಡ ಎಂದು ಬೇಡಿಕೊಳ್ಳುವ ಬದಲು ಬಂದಂತಹ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಕೊಡು ಎಂದು ಬೇಡಿಕೊಳ್ಳುವುದು ಉತ್ತಮ. ಇದೇ ತರಹದ ಇನ್ನಷ್ಟು ಹೆಚ್ಚಿನ ಮೋಟಿವೇಶನ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.